ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಕನ್ನಡಿಗ. ನಮ್ಮ ಕನ್ನಡಿಗರಿಗೋಸ್ಕರ ಈ ಒಂದು ಚಾನೆಲ್ನ ಶುರು ಮಾಡಿದ್ದೀವಿ. ನಾವು ಇಂದಿನ ವಿಡಿಯೋದಲ್ಲಿ ಆಪ್ಷನ್ಸ್ ಅಂದರೆ ಏನು ಮತ್ತು ಕಾಲ್ ಆಪ್ಷನ್ಸ್ ಅಂದರೆ ಏನು ಅಂತ ನೋಡಿದ್ವಿ. ಅದು ತುಂಬಾ ಸಿಂಪಲ್ ಫ್ರೆಂಡ್ಸ್. ಕಾಲ್ ಆಪ್ಷನ್ ಅಂದರೆ ಶೇರ್ ಪ್ರೈಸ್ ಜಾಸ್ತಿ ಆದಾಗ ಕಾಲ್ ಆಪ್ಷನ್ ಪ್ರೈಸನ್ನು ಜಾಸ್ತಿ ಆಗೋದು, ಶೇರ್ ಪ್ರೈಸ್ ಕಮ್ಮಿ ಆದಾಗ ಕಾಲ್ ಆಪ್ಷನ್ ಕಾಂಟ್ರಾಕ್ಟ್ ಪ್ರೈಸನ್ನು ಕಮ್ಮಿ ಆಗುತ್ತೆ. ಸೊ ಶೇರ್ ಪ್ರೈಸ್ಗೆ ಮತ್ತು ಕಾಲ್ ಆಪ್ಷನ್ ಪ್ರೈಸ್ಗೆ ಪಾಸಿಟಿವ್ ರಿಲೇಷನ್ಶಿಪ್ ಇದೆ. ಅದೇ ಪುಟ್ ಆಪ್ಷನ್ ಆದರೆ ನೆಗೆಟಿವ್ ರಿಲೇಷನ್ಶಿಪ್ ಇರುತ್ತೆ. ಇವತ್ತು ನಾವು ಪುಟ್ ಆಪ್ಷನ್ ಕಲಿಯೋಕ್ಕೂ ಮುಂಚೆ ಇನ್ನೊಂದು ತುಂಬ ಬೇಸಿಕ್ ಕಾನ್ಸೆಪ್ಟ್ ಶಾರ್ಟಿಂಗ್ ಅಂತ ಹೇಳ್ತೀವಿ. ಆ ಶಾರ್ಟಿಂಗ್ ಅಂದರೆ ಏನು ಅಂತ ನೋಡೋಣ ಇವತ್ತು. ಸೊ ಈಗ ಶಾರ್ಟಿಂಗ್ ಅಂದರೆ ಏನು ಅಂತ ನಾನು ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡದೆ ಸಿಂಪಲಾಗಿ ಅರ್ಥ ಆಗೋ ಥರ ಹೇಳ್ತೀನಿ. ಸೊ ಬೇಸಿಕ್ಲಿ ನಿಮ್ಗೇನಾದರೂ ಹಣ ಬೇಕು ಅಂತಂದರೆ ನೀವು ಯಾವುದೇ ಒಂದು ಫ್ರೆಂಡ್ಗೆ ಆಗಲಿ ಇಲ್ಲ ರಿಲೇಷನ್ಸ್ಗೆ ಆಗಲಿ ಫೋನ್ ಮಾಡಿ ನೀವು ಹಣ ಕೇಳ್ತೀರಾ. ಒಂದು 10,000 ಕೊಡು, 5,000 ಕೊಡು, ನಾನು ನಾಳೆ ವಾಪಸ್ ಕೊಡ್ತೀನಿ, ಇಲ್ಲ 10 ದಿವಸ ಆದಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತೀರಾ. ಅದೇ ರೀತಿಯೇ ನಾವು ಶೇರ್ಸ್ನ ತೊಗೊತೀವಿ. ಅಂದರೆ ಶೇರ್ಸ್ನ ಸ್ಟಾಕ್ ಬ್ರೋಕರಿಂದ ನಾವು ತೊಗೊತೀವಿ. ನಮ್ಮದು ಡಿಮ್ಯಾಟ್ ಅಕೌಂಟ್ ಎಲ್ಲಿರುತ್ತೆ, ಇವಾಗ ಝೆರೋದಾ ಆಗ್ಬೋದು, ಅಪ್ ಸ್ಟಾಕ್ ಆಗ್ಬೋದು, ನಮ್ಮ ಡಿಮ್ಯಾಟ್ ಅಕೌಂಟ್ ಎಲ್ಲಿ ಯಾವ ಬ್ರೋಕರೇಜ್ ಫರ್ಮ್ ಹತ್ರ ಇರುತ್ತೆ ಅವ್ರ ಹತ್ರ ನಾವು ಶೇರ್ಸ್ನ ತೊಗೊತೀವಿ. ಅದು ಒಂದು ದಿವಸಕ್ಕೆ ಇಲ್ಲ 10 ದಿವಸಕ್ಕೆ ಆಗ್ಬೋದು, ಎಷ್ಟು ದಿವಸಕ್ಕೆ ಬೇಕೋ ಅಷ್ಟು ದಿವಸಕ್ಕೆ ನಾವು ತೊಗೊಂಡು ನಾವು ಅವ್ರಿಗೆ ರಿಟರ್ನ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ನೀವು ನಿಮ್ಗೆ ಅನಿಸ್ಬೋದು, ನಾವು ಹಣ ತೊಗೊಂಡ್ರೆ ಅದು ನಮ್ಗೇನಾದರೂ ಅವಶ್ಯಕತೆ ಇರುತ್ತೆ, ಆ ಹಣದಿಂದ ಏನಾದರೂ ತೊಗೊಬೋದು, ಇಲ್ಲ ಯಾರಿಗಾದರೂ ಕೊಡೋದು ಮಾಡ್ಬೋದು. ಆದರೆ ಈ ಶೇರ್ಸ್ ಇಟ್ಕೊಂಡು ಏನು ಮಾಡ್ಬೋದು, ಈ 10 ದಿವಸಕ್ಕೆ 1 ದಿವಸಕ್ಕೆ ಮಾತ್ರ ಶೇರ್ಸ್ ತೊಗೊಂಡು ನಾವೇನು ಮಾಡ್ಬೋದು ಅಂತ, ಅದು ತುಂಬಾ ಸಿಂಪಲ್ ಫ್ರೆಂಡ್ಸ್. ಇದಕ್ಕೂ ಉದಾಹರಣೆಯಾಗಿ ಎಸ್ ಬ್ಯಾಂಕ್ ತೊಗೊಳ್ಳೋಣ. ಸೊ ನಿಮಗೆ ಯಾವುದೋ ಒಂದು ಮಾರ್ಕೆಟ್ ನ್ಯೂಸ್ ಬರ್ಬೋದು, ಎಸ್ ಬ್ಯಾಂಕ್ ಚೇರ್ಮನ್ ಚೇಂಜ್ ಆದರು, ಇಲ್ಲ ಎಸ್ ಬ್ಯಾಂಕ್ ಕಂಪ್ಲೀಟ್ ಲಾಸಸಲ್ಲಿ ನಡೀತಿದೆ ಅಂತ ಹೇಳಿ. ಸೊ ಆಗ ನಿಮ್ಗೆ ಅನ್ಸುತ್ತೆ ಎಸ್ ಬ್ಯಾಂಕ್ ಶೇರ್ ಪ್ರೈಸು ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ, ಅಂದರೆ ಪೂರ್ತಿ ಕಮ್ಮಿ ಆಗುತ್ತೆ ಅಂತ ಹೇಳಿ. ಆಗ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಒಂದೂ ಎಸ್ ಬ್ಯಾಂಕ್ ಶೇರ್ ಇರೋದಿಲ್ಲ, ನಿಮ್ಮ ಹತ್ರ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಒಂದೂ ಎಸ್ ಬ್ಯಾಂಕ್ ಶೇರ್ ಕೊಂಡ್ಕೊಂಡಿರೋದಿಲ್ಲ. ಆದರೂ ನಿಮಗೆ ಹೇಗೆ ಹಣ ಮಾಡೋದು, ಆಗ ಎಸ್ ಬ್ಯಾಂಕಿಂದ ಶೇರ್ ಕಮ್ಮಿ ಆಗ್ತದೆ ಅಂದಾಗ ಹೇಗೆ ಹಣ ಮಾಡೋದು ಅಂತ ನೋಡೋಣ. ಸೊ ಈಗ ನಿಮ್ಗೆ ಅನ್ಸುತ್ತೆ ಎಸ್ ಬ್ಯಾಂಕ್ ಶೇರ್ ಪ್ರೈಸ್ 25 ರೂಪಾಯಿ ಇದೆ, ಸೊ ನೆಕ್ಸ್ಟ್ ವೀಕಲ್ಲಿ ಅದು 10 ರೂಪಾಯಿ ಆಗ್ಬೋದು ಅಂತ ಹೇಳಿ. ಸೊ ಅವಾಗ ನೀವೇನು ಮಾಡ್ತೀರಾ, ನಿಮ್ಮ ಸ್ಟಾಕ್ ಬ್ರೋಕರ್ಗೆ ಇನ್ಫಾರ್ಮ್ ಮಾಡ್ತೀರಾ, ನನಗೆ ಎಸ್ ಬ್ಯಾಂಕ್ದು 1000 ಶೇರ್ಸು ಬೇಕು, ನಾನು ಬರೋ ನೆಕ್ಸ್ಟ್ ವೀಕಲ್ಲಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತೀರಾ. ಸೊ ನಿಮಗೆ ಸ್ಟಾಕ್ ಬ್ರೋಕರು 1000 ಶೇರ್ಸ್ನ ಕೊಡ್ತಾರೆ. ಈಗ ಈ 1000 ಶೇರ್ಸ್ನ ತೊಗೊಂಡು ನೀವು ಇದನ್ನು ಕಂಪ್ಲೀಟಾಗಿ ಮಾರ್ತೀರಾ. 25 ರೂಪಾಯಿಗೆ 1000 ಶೇರ್ಸ್ನ ಮಾರ್ತೀರಾ, ಅಂದರೆ 25,000 ರೂಪಾಯಿ ನಿಮಗೆ ಬರುತ್ತೆ. ಸೊ ಈಗ ಒಂದು 4 ದಿವಸ ಇಲ್ಲ 5 ದಿವಸ ಆದಮೇಲೆ 25 ರೂಪಾಯಿಂದ ಶೇರ್ ಪ್ರೈಸು 10 ರೂಪಾಯಿ ಬರುತ್ತೆ. ಸೊ ಆಗ ನೀವೇನು ಮಾಡ್ತೀರಾ, 10 ರೂಪಾಯಿ ಒಂದು ಶೇರ್ ಪ್ರೈಸ್ ಅಂತಂದರೆ 1000 ಶೇರ್ಸ್ನ ವಾಪಸ್ ತೊಗೊತೀರಾ, ಅಂದರೆ 10,000 ರೂಪಾಯಿ ಕೊಟ್ಟು ವಾಪಸ್ ತೊಗೊತೀರಾ. ಆಗ ವಾಪಸ್ ತೊಗೊಂಡು ಆ 1000 ಶೇರ್ಸ್ನ ಹಾಗೆ ನಿಮ್ಮ ಬ್ರೋಕರ್ಗೆ ವಾಪಸ್ ಕೊಡ್ತೀರಾ, ಅಂದರೆ ಡಿಮ್ಯಾಟ್ ಅಕೌಂಟ್ ಎಲ್ಲಿರುತ್ತೆ ಆ ಬ್ರೋಕರ್ಗೆ ವಾಪಸ್ ಕೊಡ್ತೀರಾ. ನಿಮಗೆ ಲಾಭ ಎಷ್ಟು ಬಂತು, 15,000 ರೂಪಾಯಿ ಲಾಭ ಬಂತು. ಅಂದರೆ ಶೇರ್ಸ್ ಮಾರಿದಾಗ 25,000 ರೂಪಾಯಿ ಬಂತು, ಶೇರ್ಸ್ ಕೊಂಡ್ಕೊಂಡಾಗ 10,000 ರೂಪಾಯಿ ಕೊಟ್ರಿ, ಅಂದರೆ 15,000 ರೂಪಾಯಿ ಲಾಭ ಆಯಿತು. ಇದನ್ನೇ ಶಾರ್ಟಿಂಗ್ ಅಂತ ಹೇಳ್ತೀವಿ. ಶಾರ್ಟಿಂಗಲ್ಲಿ ಬಂದು ನೀವು ಮುಂಚೆನೇ ಯಾವ ಶೇರ್ಸನ್ನು ಕೊಂಡ್ಕೊಂಡಿರೋದಿಲ್ಲ, ನೀವು ಕೊಂಡ್ಕೊಳ್ಳೋಕ್ಕೂ ಮುಂಚೆನೇ ನೀವು ಶೇರ್ಸ್ನ ಮಾರ್ಬೋದು. ಅಂದರೆ ಬೇರೆ ಶೇರ್ ಬ್ರೋಕರಿಂದ ನೀವು ಶೇರ್ಸ್ನ ತೊಗೊಂಡು ಮಾರಿ ಮತ್ತೆ ದುಡ್ಡು ಲಾಭ ಮಾಡ್ಕೊಂಡದ್ರಲ್ಲಿ ಶೇರ್ಸ್ ಕಮ್ಮಿ ಆದಾಗ ಮತ್ತೆ ಶೇರ್ಸ್ನ ವಾಪಸ್ ಕೊಂಡ್ಕೊಂಡು ನೀವು ಆಗ ರಿಟರ್ನ್ ಮಾಡೋದು, ಶೇರ್ ಬ್ರೋಕರ್ಗೆ ರಿಟರ್ನ್ ಮಾಡ್ತೀರಾ ಸ್ಟಾಕ್ನ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಪುಟ್ ಆಪ್ಷನ್ಸ್ ಅಂದರೆ ಏನು ಅಂತ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.